ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚಿಕ್ಕಮ್ಮನ ಮನೆಗೆ ರೀಚ್ ಆಗುವಷ್ಟು ಆಲ್ರೆಡಿ 2 ಗಂಟೆ ಆಯಿತು. ಅಲ್ಲಿಗೆ ಬಂದ ತಕ್ಷಣ ಊಟ ಗೀಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆಗೆ ಇಲ್ಲಿ ಹಲಸಿನ ಹಣ್ಣು ಉಂಟಾಯ್ತಾ. ಹಲಸಿನ ಹಣ್ಣು ಅಂದರೆ ಇವ್ರ ಮನೆಯಲ್ಲಿ ಮರ ಇಲ್ಲ, ಪಕ್ಕದ ಮನೆಯವರು ಕೊಟ್ಟಿದ್ರಂತೆ. ನನಗಂತೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಅವಳಿಗೆ ಊಟ ಇಲ್ಲದಿದ್ರೂ ಅಡ್ಡಿಲ್ಲ, ಹಲಸಿನ ಹಣ್ಣು ಇದ್ದರೆ ಅದನ್ನೇ ತಿಂದ್ಕೊಂಡಿರ್ತಾಳೆ. ಹಾಗೆ ಪಕ್ಕದ ಮನೆಯವರು ಕೊಟ್ಟಿದ್ರು. ಇದು ಇಂಬ ಅಲ್ಲ, ಬಕ್ಕಿ. ಅಷ್ಟೊಂದು ಟೇಸ್ಟ್ ಸಹ ಇಲ್ಲ ಅಂತೆ, ಆದರೂ ಇವಳಿಗೆ ತಿನ್ನೋ ಆಸೆಯಿಂದ ತೊಗೊಂಡು ಬಂದಿದ್ದಾಳೆ. ಇಲ್ಲಿ ಇವ್ರ ಮನೆಯಲ್ಲಿ ಹಲಸಿನಕಾಯಿ ಇಲ್ಲ, ನಮ್ಮ ಊರಲ್ಲಿ ಮಾತ್ರ ಇರೋದು, ಇವ್ರ ಮನೆಯಲ್ಲಿ ಇಲ್ಲಲ್ಲ. ಹಾಗಾಗಿ ತಗೊಂಡು ಬಂದಿದ್ದಾಳೆ ಇದು ತಿನ್ನುವ ಅಂತ. ಇದು ಇಂಬ. ಇಂಬ ಅಂದರೆ ಗೊತ್ತುಂಟಲ್ಲ, ಒಂಥರ ನೀರಿರುತ್ತೆ ಮತ್ತು ಗಟ್ಟಿ ಇರಲಿಲ್ಲ. ಬಕ್ಕೆ ಆದರೆ ತಿನ್ನಲಿಕ್ಕೆ ಚೆನ್ನಾಗೇ ಆಗುತ್ತೆ, ಇಂಬ ಆದರೆ ಅಷ್ಟೊಂದು ಯಾರು ಇಷ್ಟಪಡಲ್ಲ. ಅದು ಒಂಥರ ಗಂಟ್ಲಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಕಟ್ ಮಾಡಲಿಕ್ಕೆ ಕತ್ತಿನೂ ಬೇಡ, ಎಂಥದ್ದು ಆಯುಧನೂ ಬೇಡ, ಕೈಯಲ್ಲೇ ಬಗ್ದು ಕಟ್ ಮಾಡ್ಬೋದು. ಇಲ್ಲಿ ತಂಗಿ ಸಹ ಕಟ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ನೀವು. ಬಕ್ಕಿಗಿಂತ ಇಂಬನೇ ಇಷ್ಟ ಇರುತ್ತೆ, ಅದನ್ನು ಗುಳುಕು ನುಂಗ್ಬೋದಲ್ಲ. ಹಾಗೆ ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ. ಇಲ್ಲಿಂದ ಈ ಹಲಸಿನ ಹಣ್ಣು ನಂಗಂದು ಅಷ್ಟೇನು ಇಷ್ಟ ಆಗಲಿಲ್ಲ, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ. ಇವಾಗ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಯಾವ ಹಲಸಿನ ಹಣ್ಣಾದರೂ ಹಾಗೆ ಒಳಗಡೆ ನೀರು ಹೋಗುತ್ತಲ್ಲ, ಹಾಗಾಗಿ ಹಲಸಿನ ಹಣ್ಣು ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಸಪ್ಪೆ ಇರುತ್ತೆ. ಮತ್ತು ಅದ್ರಲ್ಲಿ ಒಳಗಡೆ ದಾನಿ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಬೆದೆ ಬಂದಿರುತ್ತೆ. ಅದರೊಳಗೆ ನೀರು ಹೋದ್ಮೇಲೆ ದಾನಿ ಎಲ್ಲ ಬೆದೆ ಬಂದು ಮೊಳಕೆ ಬಂದಿರುತ್ತೆ. ಇದು ಹಾಗೆ ಅಷ್ಟೊಂದು ಏನು ಟೇಸ್ಟ್ ಇಲ್ಲ. ಅಂದರೆ ಹಲಸಿನ ಹಣ್ಣು ಸಿಗದೇ ಇದ್ದವರಿಗೆ, ಅಪರೂಪ ಆದವರಿಗೆ ಇದು ಇಷ್ಟಪಟ್ಟು ತಿಂತಾರೆ. ಬಿಟ್ಟರೆ ನಾವೆಲ್ಲ ನಮ್ಮ ಮನೆಯಲ್ಲೆಲ್ಲ ನಾವು ಅಷ್ಟು ಒಳ್ಳೊಳ್ಳೆ ಹಲಸಿನ ಹಣ್ಣು ತಿಂದ್ಕೊಂಡು ಬಂದವರಿಗೆ ಇದನ್ನು ಕೊಟ್ಟರೆ ಯಾರೂ ಸಹ ಮುಟ್ಟೋದಿಲ್ಲ. ಮತ್ತು ಇದು ಹಲಸಿನ ಹಣ್ಣು ಕಲ್ಲರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡಿ. ಕಂಡ್ರೆ ನಂಗೆ ಇವಾಗ ವೀಡಿಯೋ ಎಡಿಟ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನುವ ಅನಿಸ್ತಾ ಇದೆ. ಯಾಕಂದರೆ ಇವಾಗ ಹಲಸಿನ ಹಣ್ಣು ಸೀಸನ್ ಎಲ್ಲ ಮುಗಿದೋಯ್ತು. ನಮ್ಮ ಮನೆಯಲ್ಲಂತೂ ಹಲಸಿನ ಹಣ್ಣು ಒಂದೂ ಇಲ್ಲ. ಇವಾಗ ಅನಿಸ್ತಾ ಇದೆ, ಇದ್ದಿದ್ದರೆ ಇವಾಗ ತಿನ್ಬೋದಿತ್ತಲ್ಲ ಅಂತ. ಗೊತ್ತಾ, ಹಲಸಿನ ಹಣ್ಣು ಸೊಳೆಕ್ಕಿಂತ ಅದರಲ್ಲಿ ಕಣ್ಣು ಸಾರಿ ಅಂತ ಬರುತ್ತೆ ನೋಡಿ, ಅದು ತಿನ್ನೋದಂದ್ರೆ ಭಾಳ ಇಷ್ಟ. ಅದಂದರೆ ನಂಗೆ ಖುಷಿ. ಅದಂತರ ನಂಗೆ ಹಲಸಿನ ಹಣ್ಣು ಸೊಳೆ ಬೇಡ, ಅದರಲ್ಲಿ ಹಲಸಿನ ಹಣ್ಣು ಕಟ್ ಮಾಡಿದಾಗ ದೊಡ್ಡದು ಕಣ್ಣು ಸಾರಿ ಉಂಟಲ್ಲ, ನಮ್ಮನೆ ಹಲಸಿನ ಹಣ್ಣಿನಲ್ಲಿ ಅದು ತುಂಬ ಸಿಗುತ್ತೆ. ಅದು ಹಲಸಿನ ಹಣ್ಣಿನ ಥರದ ಅಷ್ಟೇ ದಪ್ಪ ಇರುತ್ತೆ ನಮ್ಮ ಮನೆದೆಲ್ಲ. ಅದಂತೂ ತಿನ್ನಲಿಕ್ಕೆ ನಂಗೆ ಸಖತ್ ಇಷ್ಟ. ಎಲ್ಲ ಮನೆ ಒಂಥರ ಡಿಫ್ರೆಂಟ್ ಆಗಿದೆ ಆಯಿತಾ. ಅಂದರೆ ಹಿಂದಿನ ಕಾಲದ ಮನೆ, ಇವಾಗೆಲ್ಲ ಹೊಸದಾಗಿ ಕಟ್ಟಿರೋದು ನಾರ್ಮಲ್ ನಮ್ಮ ಮನೆ ಥರನೇ ಇದೆ. ಆದರೆ ಹಿಂದಿನ ಕಾಲದವ್ರ ಮನೆ ಉಂಟಲ್ಲ, ಅದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಏಣಿ ಮೆಟ್ಲು ನೋಡ್ತಾ ಇರ್ಬೋದು, ಇದು ಮಾಳಿಗೆ, ಏಣಿ ಮೆಟ್ಲು ಮೇಲೆ ಹತ್ಕೊಂಡು ಹೋಗಲಿಕ್ಕೆ. ಇದರಲ್ಲಿ ನೋಡ್ತಾ ಇರ್ಬೋದು, ಇದು ಅಂದರೆ ಹಲಗೆ ಎಲ್ಲ ಹಾಸಿ ಇಟ್ಟಿದ್ದಾರೆ. ಇದು ನಮ್ಮದು ಸಾಮಾನು, ಎಕ್ಸ್ಟ್ರಾ ಸಾಮಾನು ಮತ್ತು ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನೆಲ್ಲ ಇಡಲಿಕ್ಕೆ ಹಿಂದಿನ ಕಾಲದಲ್ಲಿ ಮಾಡಿಟ್ಟಿರೋಂಥದ್ದು. ಇದು ತುಂಬ ವರ್ಷದ ಹಿಂದಿನ ಮನೆ ಆಗಿರೋದ್ರಿಂದ ಇದರಲ್ಲಿ ಹಾಗೆ ಇದೆ. ಮತ್ತು ಇದ್ರದ್ದು ಏಣಿ ಮೆಟ್ಲು ನೋಡ್ತಾ ಇರ್ಬೋದು ನೀವು, ಆವಾಗ ಮರದಿಂದ ಮಾಡಿರೋಂಥ ಏಣಿ ಇದು. ಮತ್ತು ಅದಕ್ಕೆ ಕೋಲು ಸಹ ಹಾಗೆ ಮರದಿಂದನೇ ಮಾಡಿ ಇಟ್ಟಿರೋಂಥದ್ದು. ಅಂದರೆ ಇದು ಏಣಿ ಮೆಟ್ಲಿಗೆ ಆಚೆ ಸೈಡ್ ಉಂಟು ನೋಡಿ, ಅದು ತೆಮೆ ಅನಿಸುತ್ತೆ ನಂಗೆ ಮೋಸ್ಟ್ಲಿ. ಇದು ಇನ್ನೂ ಎಷ್ಟು ಗಟ್ಟಿಯಾಗಿದೆ ಅಂದರೆ ಇನ್ನೂ 15 ವರ್ಷ ಅಂತೂ ಮಿನಿಮಮ್ ಅಂತೂ ಬಾಳಿಕೆ ಬರುತ್ತೆ, ಅಷ್ಟೊಂದು ಗಟ್ಟಿಯಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ ಇದು. ನಮ್ಮ ಕಡೆ ಎಲ್ಲ ಇವಾಗ ಮೊದಲೆಲ್ಲ ಇದನ್ನ ಯೂಸ್ ಮಾಡ್ತಾಯಿದ್ರು, ಆದರೆ ಇವಾಗೆಲ್ಲ ಸಿಗಲಿಲ್ಲ. ಮತ್ತು ಇವತ್ತು ಅಲ್ಲಿ ಊರಿನ ಸಂತೆ, ಹಾಗಾಗಿ ತರಕಾರಿ ಎಲ್ಲ ತಂದಿಟ್ಕೊಂಡಿದ್ದಾರೆ. ಮತ್ತು ನಾಳೆ ಹಬ್ಬಕ್ಕೆ, ಅಜ್ಜಿಮಳೆ ಹಬ್ಬ ಅಲ್ವಾ, ಹಾಗಾಗಿ ವೆರೈಟಿ ಮಟನ್ ಅಡುಗೆ ಮಾಡಬೇಕಲ್ಲ. ಹಾಗಾಗಿ ಮೇಲ್ಗಡೆ ಇರುವಂಥ ಸಾಮಾನೆಲ್ಲ, ಪಾತ್ರೆ ಎಲ್ಲ ಯಾವ್ದು ಬೇಕು ನೋಡಿ ನಾಳೆ ಅಡುಗೆಗೆ, ಅದನ್ನೆಲ್ಲ ತೆಗೆದಿಟ್ಟಿದ್ದಾರೆ. ಸಂಜೆ ಆಯಿತು, ಆಲ್ರೆಡಿ 7 ಗಂಟೆ ಆಯಿತು. ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ನಾವು ಬಂದ ಮೇಲೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಇಷ್ಟು ದಿನದ ತನಕ ಮಳೆ ಇರಲಿಲ್ಲ ಅಂತೆ ಇಲ್ಲಿ. ಮತ್ತು ಸಿಕ್ಕಾಪಟ್ಟೆ ಚಳಿ, ಅಲ್ಲಿ ಚಳಿಗಾಲದಲ್ಲೂ ಇಷ್ಟು ಚಳಿ ಆಗೋದಿಲ್ಲ, ಅಷ್ಟು ಚಳಿ. ಇಲ್ಲಿ ಒಂದು ಬೆಂಕಿ ಬದಿಯಲ್ಲೇ ಕೂತ್ಕೊಳ್ಳುವ ಅನಿಸುತ್ತೆ, ಬೆಂಕಿ ಬಿಟ್ಟು ಆ ಕಡೆ ಈ ಕಡೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಚಳಿ. ನಾನಿಲ್ಲಿ ಎಷ್ಟು ದಿನ ಇದ್ದಿದ್ದೆ ನೋಡಿ, ಅಷ್ಟು ದಿನವೂ ಸ್ವೆಟರ್ ಹಾಕ್ಕೊಂಡೇ ಇದ್ದೆ, ಅಷ್ಟೊಂದು ಚಳಿ ನನಗೆ. ನಮ್ಮದು ಕುಂದಾಪುರ ವಾತಾವರಣ ಗೊತ್ತುಂಟಲ್ಲ ಹೆಂಗಿರುತ್ತಂತ, ಅಲ್ಲಿದ್ದವರಿಗೆ ಇಲ್ಲಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ಇಲ್ಲಿ ರಾತ್ರಿ ಊಟಕ್ಕೆ ಬೆಳಿಗ್ಗೆ ದೋಸೆ ಮಾಡಿದ್ದುಂಟು, ಹಾಗಾಗಿ ಅದನ್ನೇ ತಿಂದ್ವಿ. ಮತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಚಿಕ್ಕಪ್ಪ ಏನು ಮಾಡಿದ್ದಾರೆ, ಏಡಿ ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೆರೆಬೇಟೆಗೆ ಹೋಗೋದಂತ ಹೇಳ್ತಾರೆ, ಹಾಗೆ ಕೆರೆಬೇಟೆಗೆ ಹೋದವರು ಏಡಿ ಹಿಡ್ಕೊಂಡು ಬಂದಿದ್ದಾರೆ. ಅದನ್ನು ಬೆಳಿಗ್ಗೆನೇ ಪಲ್ಯ ಮಾಡಿದ್ವು, ಹಾಗೆ ಬೆಳಿಗ್ಗೆ ಪಲಾವ್ ಮಾಡಿದ್ದಾರೆ. ಪಲಾವ್ ಜೊತೆ ಹಾಕೊಂಡು ತಿಂತಾ ಇದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಇವತ್ತು ಹಬ್ಬ, ಅಜ್ರಿಮಳೆ ಹಬ್ಬ. ಟೈಮಿಗೆ ಎಷ್ಟಾಯ್ತು ಅಂದರೆ 3 ಗಂಟೆ ಅಲ್ಲ 4 ಗಂಟೆ ಆಗ್ತಾ ಬಂತು. ಯಾವ ದೇವಸ್ಥಾನ? ಮಾರಿಯಮ್ಮನ ದೇವಸ್ಥಾನ ಅಂತೆ. ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೇಗೆ ರೆಡಿಯಾಗಿದೆ, ಚೆಂದಾಗಿಂದ. ಲಿಪ್ಸ್ಟಿಕ್ ಜಾಸ್ತಿ ಐತೆ. ಇಲ್ಲ ಹಸಿರು. ಎಷ್ಟು ದೂರ ಇತ್ತೋ ಗೊತ್ತಿಲ್ಲ, ಒಟ್ಟು ನನಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ ದೇವಸ್ಥಾನ ಎಲ್ಲ ಅಂದ್ಕೊಂಡೆ. ಎಲ್ಲಿ ಸಿಕ್ಕತ್ತೆ ಅಲ್ಲಿ ಹಾಕೋದು. ದಬ್ಬಿ ದುಡ್ಡಲ್ಲಿ ಹಾಕೋದಿಲ್ಲ, ಇಲ್ಲಿ ತಗೊಂಡಿದ್ಯಾ? ಇಲ್ಲೆಲ್ಲ ಇದು ಯಾವ ಥರ ವಾತಾವರಣ ಇತ್ತಂತ ಹೇಳ್ರೆ, ಈಗ ನಾವು ಹಳ್ಳಿ ಪಿಕ್ಚರ್ ಕಾಣ್ತದೆ ಹಳ್ತಿನ ಕಾಲದ್ದೆಲ್ಲ, ಅಲ್ಲ ಅದ್ರಾಗೆಲ್ಲ ಯಾವ ಥರ ವಾತಾವರಣ ಇರುತ್ತೆ ಆ ಥರ ಹಳ್ಳಿ ಇತ್ತು ಇದೊಂಥರ. ಶೂಟಿಂಗ್ ತೆಗಿ.
ಗೊತ್ತಾ, ನಾನಂತೂ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನನ್ನ ತಂಗಿಂದು ಊರಿದೆ, ಆದರೆ ಅವಳು ಇಲ್ಲಿ ಹೆಚ್ಚಲ್ಲಿ ಇರಲಿಲ್ಲ, ಮೊದಲೆಲ್ಲ ಬೆಂಗಳೂರಲ್ಲಿ ಇದ್ದುದು. ಹಾಗಾಗಿ ಇವಳಿಗೂ ದಾರಿ ಗೊತ್ತಿಲ್ಲ, ನನಗೂ ದಾರಿ ಗೊತ್ತಿಲ್ಲ. ಒಟ್ಟು ಅವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ, ಅವಳು ಧೈರ್ಯದ ಮೇಲೆ ನಾನು ಹೋಗ್ತಾ ಇದ್ದೆ ಅಷ್ಟೇ. ಅವಳಿಗೆ ಗೊತ್ತಿತ್ತೋ ಗೊತ್ತಿಲ್ಲ, ಒಟ್ಟು ಫಸ್ಟ್ ಗೊತ್ತಿಲ್ಲ ಅಂತ ಇದ್ದು, ಆಮೇಲೆ ಗೊತ್ತಿತ್ತು ಅಂತ ಇದ್ದು. ನನಗೆ ಬಂದ್ವಿ, ಪೂಜೆ ಎಲ್ಲ ಆಯಿತು. ಇವಾಗ ಅಂದರೆ ಇಲ್ಲಿ ಏನಂದರೆ 5 ವರ್ಷಕ್ಕೊಂದ್ಸಲ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ, ಮತ್ತು ಮತ್ತು ಉಳಿದ ಟೈಮೆಲ್ಲ ನಾರ್ಮಲ್ ಹಬ್ಬ ಮಾಡ್ತಾರೆ. ಗ್ರ್ಯಾಂಡಾಗಿ ಮಾಡಿದ್ದಾರೆ, ಅಂದರೆ ಮನೆಗೆ ಒಂದೊಂದು ಕುರಿ ಕಡಿಬೇಕಂತೆ. ಹಾಗಾಗಿ ಈಗ ನಾರ್ಮಲ್ ಅಂದರೆ ದೇವಸ್ಥಾನದಲ್ಲಿ ಒಂದು ಕುರಿ ಕಡಿತಾರೆ, ಅದನ್ನು ಪಾಲ್ ಮಾಡಿ ಊರವರೆಲ್ಲರಿಗೂ ಹಂಚಿ ಬಿಡ್ತಾರೆ. ಮತ್ತು ಊರಿನವರು ಬೇಕಾದರೆ ಎಕ್ಸ್ಟ್ರಾ ಕುರಿ ತಗೊಂಡು ಬಂದು ಅಡುಗೆ ಮಾಡೋದು. ಮತ್ತು 5 ವರ್ಷಕ್ಕೊಂದ್ಸತಿ ಗ್ರ್ಯಾಂಡ್ ಹಬ್ಬ ಮಾಡುವಾಗ ಎಲ್ಲರೂ ಮನೆಯಲ್ಲೂ ಸಹ ಒಂದೊಂದು ಕುರಿ ಕಡಿತಾರೆ. ಇವರಿಗೆ ಈ ಹಬ್ಬ ಅಂದರೆ ಮೇಯ್ನ್ ಗ್ರ್ಯಾಂಡ್ ಹಬ್ಬ. ರಿಲೇಟಿವ್ಸು, ನೆಂಟರು ಎಲ್ಲರೂ ಸಹ ಬರ್ತಾರೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಮಟನ್ ಸಾರಿಗೆ ಕಡಿತಾ ಇದ್ವಿ. ಎಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೆ. ಬಾಯ್.